ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೈಸೂರು ಅರಮನೆಯಲ್ಲಿ ಅದ್ಧೂರಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ. ಪಾರಂಪರಿಕ ಆಯುಧಗಳಿಗೆ ಯದುವೀರ್ ಒಡೆಯರವರು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಅರಮನೆಯಲ್ಲಿ ಆ ಮೂಲಕ ಆಯುಧ ಪೂಜೆ ನೆರವೇರಿಸಲಾಗ್ತಾ ಇದೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಫಿರಂಗಿ ಸೇರಿ ಇತರೆ ಆಯುಧಗಳಿಗೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಇವತ್ತು ಬೆಳಗಿನಿಂದಲೂ ರಿಪಬ್ಲಿಕ್ ಕನ್ನಡದ ಮೂಲಕ ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರುವ ಆಯುಧ ಪೂಜೆಯ ದೃಶ್ಯಗಳನ್ನು ಹಾಗೆ ಅದರ ವಿಶೇಷ ವಿವರಣೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಇದರ ಮುಂದುವರೆದ ಭಾಗವಾಗಿ ಮೈಸೂರು ಅರಮನೆಯ ಒಳಗಡೆ ನಡೀತಾ ಇರತಕ್ಕಂಥ ಆಯುಧ ಪೂಜೆಯ ದೃಶ್ಯಗಳನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ದೃಶ್ಯಗಳಿವು. ಯದುವೀರ್ ಒಡೆಯರವರು ಮೈಸೂರು ರಾಜವಂಶಸ್ಥರಿಗೆ ಸಂಬಂಧಪಟ್ಟ ಆಯುಧಗಳು, ವಾಹನಗಳು ಹಾಗೆ ಅರಮನೆಯ ಪ್ರಾಣಿಗಳಿಗೆ ಆಯುಧ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಎಂದಿನಂತೆ ಅರಮನೆಯ ಕಿಟಕಿಯಿಂದ ರಾಜಮಾತೆ ಪ್ರಮೋದಾದೇವಿ ಅವರು ಹಾಗೆ ಯದುವೀರವರ ಹಿರಿಯ ಪುತ್ರ ಆದ್ಯವೀರ್ ಈ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ತ್ರಿಷಿಕಾದೇವಿ ಅವರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ. ಮೈಸೂರು ಅರಮನೆ ಆವರಣದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಆಯುಧ ಪೂಜೆಯ ಸಂಭ್ರಮದ ಕ್ಷಣಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ನೀವು ಪಟ್ಟದ ಕುದುರೆಗೆ ಪೂಜೆಯನ್ನ ನೆರವೇರಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ದಸರಾ ಅಂಬಾರಿ ಆನೆಯ ಸೆಲೆಕ್ಷನ್, ಅದರ ಆಯ್ಕೆ ಹೇಗಾಗುತ್ತೋ ಹಾಗೆ ಈ ಕುದುರೆ, ಪಟ್ಟದ ಕುದುರೆಯ ಆಯ್ಕೆಗೂ ಕೂಡ ಮಾನದಂಡ ಇರುತ್ತೆ. ಸರಿಸುಮಾರು 10ರಿಂದ 12 ವರ್ಷಕ್ಕೊಮ್ಮೆ ಪಟ್ಟದ ಕುದುರೆಗಳ ಬದಲಾವಣೆ, ಅಶ್ವಗಳ ಬದಲಾವಣೆ ಆಗುತ್ತೆ. ನಾಡಹಬ್ಬ ದಸರಾ ಅಂದ ತಕ್ಷಣ ಕಣ್ಮುಂದೆ ಬರೋದು ಗಜಪಡೆ, ಅದರ ಜೊತೆಯಲ್ಲೇ ನೆನಪಾಗೋದು ಅರಮನೆಗೆ ಸಂಬಂಧಪಟ್ಟಂತಹ ಪಟ್ಟದ ಕುದುರೆ, ಆನೆ ಸೇರಿದಂತೆ ಇತರೆ ಜಾನುವಾರುಗಳು. ಈ ಪಟ್ಟದ ಕುದುರೆಗೂ ಕೂಡ ನೂರಾರು ವರ್ಷಗಳ ಇತಿಹಾಸ ಇದೆ. ಅಶ್ವತಜ್ಞರು ಈಗಲೂ ಕೂಡ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಅದನ್ನು ಹುಡುಕೊಂಡು ಹೋಗ್ತಾರೆ. ಅದರದೇ ಆದ ಮಾನದಂಡಗಳಿರುತ್ತೆ. ಅದಕ್ಕೆ ಹೋಲಿಕೆಯಾಗುವಂತಹ, ಅದಕ್ಕೆ ಎಲ್ಲದಕ್ಕೂ ಸರಿದೂಗುವಂತಹ ಕುದುರೆಗಳನ್ನು, ಅಶ್ವಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ದೃಶ್ಯದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ, ರಾಜಮಾತೆ ಪ್ರಮೋದಾದೇವಿ ಒಡೆಯರವರು ಹಾಗೆ ತ್ರಿಷಿಕಾ, ಆದ್ಯವೀರ್ ಮೂವರು ಕೂಡ ಈ ಆಯುಧ ಪೂಜೆಯ ಸಂಭ್ರಮವನ್ನು ಕಣ್ತುಂಬಿಕೊಳ್ತಾ ಇರತಕ್ಕಂಥ ದೃಶ್ಯಗಳು. ನೋಡಿ, ಪಟ್ಟದ ಅಶ್ವಗಳ ಆಯ್ಕೆಗೆ ಅದರದೇ ಆದ ಮಾನದಂಡ ಇರುತ್ತೆ ಅಂತ ಹೇಳ್ತಾ ಇದ್ದೆ. ಬಹಳ ಪ್ರಮುಖವಾಗಿ ಈ ಅಶ್ವ ಅಥವಾ ಕುದುರೆಯ ಮೈ ಮೇಲೆ ಯಾವುದೇ ರೀತಿ ಗುರುತಿರಬಾರ್ದು ಅನ್ನೋದು ಮೊದಲ ನಿಯಮ ಆಗುತ್ತೆ. ಹಾಗೆ ಆ ಕುದುರೆಗಳ ಕಿವಿಗಳ ತುದಿಗಳು ಎರಡೂ ಕೂಡ ಒಂದಕ್ಕೊಂದು ಕೂಡಿರಬೇಕು ಅನ್ನೋ ನಿಯಮ ಕೂಡ ಇದೆ. ಹಾಗೆ ಅದರ ನಡಿಗೆ ಅತ್ಯಂತ ಗಂಭೀರವಾದ ನಡಿಗೆಯನ್ನು ಇರ್ತಕ್ಕಂಥ
ಕುದುರೆಯನ್ನು ವಿಶೇಷವಾಗಿ ಇದರಲ್ಲಿ ಆಯ್ಕೆ ಮಾಡಲಾಗುತ್ತೆ. ಹಾಗೆ ಹೆಚ್ಚು ಹೊರಳಾಡೋದು ಹಾಗೆ ಅಲ್ಲಾಡೋದು ಆ ರೀತಿಯಾದ ನಡಿಗೆಗಳು ಇರಬಾರ್ದು. ಅತ್ಯಂತ ಗಂಭೀರವಾದ ನಡಿಗೆಯ ಕುದುರೆ ಆಗಿರಬೇಕು. ಅದರ ಆಯ್ಕೆ ಸಂದರ್ಭದಲ್ಲಿ ಇದೆಲ್ಲವನ್ನ ಕೂಡ ಪರಿಗಣಿಸಲಾಗುತ್ತೆ. 10ರಿಂದ 12 ವರ್ಷಕ್ಕೊಮ್ಮೆ ಈ ಅಶ್ವಗಳ ಬದಲಾವಣೆ ಆಗುತ್ತೆ. ಹೀಗೆ ಆಯ್ಕೆಗೊಂಡ ಅನೇಕ ಮಾನದಂಡಗಳನ್ನು ಗೆದ್ದು ಅದಕ್ಕೆ ಸರಿಹೊಂದುವ ಅಶ್ವವನ್ನು ಆಯ್ಕೆ ಮಾಡಲಾಗುತ್ತೆ. ಅದರ ಪೂಜೆಯನ್ನು ಇವತ್ತು ನೆರವೇರಿಸಲಾಗ್ತಾ ಇದೆ. ನೀವು ಅದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಕುದುರೆಗಳ ಆಯ್ಕೆಗೆ ಅಂತ ಹೇಳೇನೆ ಒಂದು ಪ್ರತ್ಯೇಕವಾದ ವಿಶೇಷ ತಂಡ ರಾಜರ ಕಾಲದಿಂದಲೂ ಕೂಡ ಇರ್ತಾ ಇತ್ತು. ಬೇರೆ ಬೇರೆ ರಾಜ್ಯಗಳಿಗೆ, ಆಗ ದೇಶ ಈಗ ರಾಜ್ಯ ಬಹುಶಃ ಬೇರೆ ಬೇರೆ ಸಾಮ್ರಾಜ್ಯಗಳಿಗೆ ಹೋಗಿ ಮೈಸೂರಿನ ರಾಜವಂಶಸ್ಥರ ಪಟ್ಟದ ಕುದುರೆಗೆ ಆಯ್ಕೆಯಾಗುವ ಮಾನದಂಡ ಏನಿದೆ ಆ ಮಾನದಂಡಗಳಿಗೆ ಸರಿದೂಗುವಂತಹ ಕುದುರೆಗಳನ್ನು ಹುಡ್ಕೊಂಡು ಹೋಗಲಿಕ್ಕೆ ಅಂತಲೇ ಒಂದು ವಿಶೇಷವಾದ ತಂಡ ಇರ್ತಿತ್ತಂತೆ. ಆ ರೀತಿಯಾಗಿ ಎಲ್ಲ ಮಾನದಂಡಗಳನ್ನು ಮುಂದಿಟ್ಕೊಂಡು ಹುಡುಕಿ ಆ ಅಶ್ವವನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. ಈಗಲೂ ಕೂಡ ನೀವು ದೃಶ್ಯದಲ್ಲಿ ಗಮನಿಸಿದ್ರೆ ಆ ಅಶ್ವದ ಮೈ ಮೇಲೆ ಯಾವುದೇ ರೀತಿಯ ಗುರುತುಗಳಿರಬಾರ್ದು. ಆ ರೀತಿಯಾದ ಅಶ್ವವನ್ನು ಆಯ್ಕೆ ಮಾಡಲಾಗುತ್ತೆ. ಹೀಗೆ ಆಯ್ಕೆಯಾದ ಅಶ್ವಗಳಿಗೆ ವಿಶೇಷವಾದ ಆರೈಕೆಯನ್ನು ಕೂಡ ಮಾಡಲಾಗುತ್ತೆ. ಹಾಗೆ ಆಯುಧ ಪೂಜೆ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಕ್ಕೆ ಒಳಗೊಳ್ಳುವ ಪಟ್ಟದ ಆನೆ, ಕುದುರೆ, ಒಂಟೆ ಈ ರೀತಿಯಾಗಿ ಸಾಲು ಅದರದ್ದೇ ಆದ ಕ್ರಮ ಕೂಡ ಇರುತ್ತೆ. ಆ ಕ್ರಮದ ಅನುಸಾರವಾಗಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಮೈಸೂರಿನ ಅರಮನೆಯಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಆಯುಧ ಪೂಜೆಯ ಸಂಭ್ರಮದ ದೃಶ್ಯಗಳನ್ನು.